ಮನಸ್ಸಿನ ಭಾವನೆ ಅರಿತವರರು ಮುಂದುವರಿದ ಭಾಗ 7. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ. ವಸಂತ್ ಹಾಗೂ ವಂದನಾ ಶಿವಮೊಗ್ಗಕ್ಕೆ ಬಂದು 4-5 ತಿಂಗಳು ಕಳೆದಿತ್ತು. ಶಿವಮೊಗ್ಗದ ಜನ ಎಲ್ಲ ಅವರಿಗೆ ತುಂಬ ಇಷ್ಟವಾಗಿತ್ತು. ಇವನಿಗೆ ಹಿಂದಿನ ಕೆಲಸಗಳಂತೆ ಹೊಸ ಕೆಲಸದಲ್ಲಿ ಯಾವ ಒತ್ತಡವೂ ಇರಲಿಲ್ಲ. ಸಂಬಳ ಕೂಡ ಅವನ ನಿರೀಕ್ಷೆಗೆ ತಕ್ಕಂತೆ ಚೆನ್ನಾಗಿ ಸಿಗುತ್ತಿದ್ದರಿಂದ ಅವರಿಬ್ಬರ ವಿದ್ಯಾಭ್ಯಾಸಕ್ಕೆ ಮಾಡಿದ ಸಾಲವನ್ನು ತೀರಿಸುತ್ತಾ ಬಂದಿದ್ದ. ಅವನು ಕೆಲಸಕ್ಕೆ ಸೇರಿ ಸ್ವಲ್ಪ ದಿನಕ್ಕೆ ವಂದನಾಳ ಎಕ್ಸಾಮ್ ಶುರುವಾಗಿತ್ತು. ವಂದನಾಳ ಎಕ್ಸಾಮ್ಗಾಗಿ ವಂದನಾ, ವಸಂತ್ ಇಬ್ಬರೂ ಬೆಂಗಳೂರಿಗೆ ಹೋಗಿ ಎಲ್ಲ ಎಕ್ಸಾಮ್ಸ್ ಮುಗಿಸಿ ಬಂದಿದ್ದರು. ಅವನ ಕಾಲೇಜಿನ ಪಾಠವನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದರಿಂದ ಪ್ರಿನ್ಸಿಪಲ್ರಿಂದ ಕಾಂಪ್ಲಿಮೆಂಟ್ ಕೂಡ ಅವನಿಗೆ ಸಿಕ್ಕಿತು. ಪೇಪರ್ ವ್ಯಾಲ್ಯೂಯೇಷನ್ ನಡೆಯುತ್ತಿತ್ತು. ಅಣ್ಣ ತಂಗಿ ಇಬ್ಬರು ಬಿಡುವಿನ ದಿನದಲ್ಲಿ ಜೋಗ್ ಫಾಲ್ಸ್, ಸಿಗಂದೂರು ಚೌಡೇಶ್ವರಿ ಹೀಗೆ ಸುತ್ತಲಿನ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಬಂದಿದ್ದರು. ಆಮೇಲೆ ಕಾಲೇಜಿನಿಂದ ಕರೆ ಬಂದಿದ್ದರಿಂದ ವಸಂತ್ ಕಾಲೇಜ್ಗೆ ಹೋದರೆ ವಂದನಾ ಬಂದ ಸ್ವಲ್ಪ ಸಮಯದಲ್ಲೇ ಶ್ವೇತಾ, ಅನಘರವರ ಮನೆಯವರೆಲ್ಲರಿಗೂ ತುಂಬ ಆತ್ಮೀಯಳಾಗಿದ್ದಳು. ಚೈತ್ರಗೆ ಕೂಡ ಎಕ್ಸಾಮ್ ಮುಗಿದಿದ್ದರಿಂದ ಚೈತ್ರ ಮತ್ತು ವಂದನಾ ಇಬ್ಬರು ತುಂಬ ಹತ್ತಿರವಾಗಿದ್ದರು. ಶ್ವೇತಾರವರ ಮನೆಯವರು ದೇವಸ್ಥಾನಕ್ಕೆ, ಶಾಪಿಂಗ್ಗೆ, ಪಾನಿಪುರಿ ಅಂತ ಎಲ್ಲಿಗೆ ಹೋದರೂ ವಂದನಾ ಕೂಡ ಅವರ ಜೊತೆ ಹೋಗಲೇಬೇಕಿತ್ತು. ವಂದನಾ ಬರಲ್ಲ ಅಂತ ಅಂದರೂ ಬಿಡುತ್ತಿರಲಿಲ್ಲ. ಒಮ್ಮೊಮ್ಮೆ ವಸಂತನನ್ನು ಕೂಡ ಅವರ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ವಸಂತ್ ಮತ್ತು ನಿಖಿಲ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಕೆಲವೊಂದು ಸಲ ಇವರ ಜೊತೆ ಚಂದನ ಕೂಡ ಸೇರಿಕೊಳ್ಳುತ್ತಿದ್ದಳು. ಶ್ವೇತಾ ಮನೆಯವರು ಎಲ್ಲಿಗೆ ಹೊರಟರೂ ವಂದನಾಳನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದರು. ಶ್ವೇತಾ, ಅನಘ, ಗೌತಮಿ, ವಂದನಾ, ನಿಖಿಲ್ ಎಲ್ಲ ತರಲೆ ತುಂಟಾಟ ಮಾಡಿಕೊಂಡು ಇರುತ್ತಿದ್ದರು. ಆದರೆ ಚೈತ್ರ ಮಾತ್ರ ಸೈಲೆಂಟಾಗಿ ಇರ್ತಿದ್ದಳು. ಅವಳಿಗೆ ವಸಂತನನ್ನು ನೋಡಿದರೆ ಅವನ ಕಣ್ಣಲ್ಲಿ ಅವಳ ಚೇತನನ್ನು ನೋಡಿದಂತಾಗುತ್ತಿತ್ತು. ಅದಕ್ಕಾಗಿ ಅವಳು ಆದಷ್ಟು ಅವನಿಂದ ಕಣ್ ತಪ್ಪಿಸುತ್ತಿದ್ದಳು ಮತ್ತು ದೂರ ಇರ್ತಿದ್ದಳು. ಅದು ಯಾಕೆ ಅಂತ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನಲ್ಲಿ ಹೇಳ್ತೀನಿ. ವಸಂತ್ ಯಾವಾಗಲೂ ಅಕ್ಕನನ್ನು ಕದ್ದು ಮುಚ್ಚಿ ನೋಡುವುದು ಮತ್ತು ಅವನ ಕಣ್ಣಲ್ಲಿ ಅಕ್ಕನ ಪ್ರತಿಯಾಗಿ ಪ್ರೀತಿ ಮತ್ತು ಆರಾಧನಾ ಭಾವದಿಂದ ನೋಡುವುದನ್ನು ಶ್ವೇತಾ ಗಮನಿಸಿದ್ದಳು. ಶ್ವೇತಾಗೆ ಕೂಡ ವಸಂತ್ ತುಂಬ ಇಷ್ಟವಾಗಿದ್ದ. ಅಕ್ಕ ಒಪ್ಪಿದರೆ ಇಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ಳುತ್ತಾಳೆ ಶ್ವೇತಾ. ವಸಂತ್ ಚೈತ್ರಾಳನ್ನು ಇಷ್ಟಪಡುತ್ತಿರುವುದನ್ನು ಗಮನಿಸಿದ ಶ್ವೇತಾ, ನಮ್ಮ ಅಕ್ಕ ಇನ್ನೂ ಎಷ್ಟು ದಿನ ಹೀಗೆ ಭಾವನೆ ನೆನಪಿನಲ್ಲೇ ಇರಬೇಕು, ಅವಳಿಗೂ ಒಂದು ಚಂದದ ಬಾಳು ಸಿಗಲಿ ಅಂತ ಶ್ವೇತಾ ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ. ವಸಂತನ ಪ್ರೀತಿಗೆ ಸಪೋರ್ಟ್ ಮಾಡಲು ಶ್ವೇತಾ ರೆಡಿ ಇದ್ದಳು. ಆದರೆ ಬಾಯಿ ಬಿಟ್ಟು ಏನನ್ನೂ ಹೇಳಿರಲಿಲ್ಲ ಅಷ್ಟೇ. ಇತ್ತ ವಂದನಾ ಮನೆಯಲ್ಲಿ ಒಬ್ಬಳೇ ಇರುವುದಕ್ಕೆ ಬೇಜಾರು ಅಂತ ಶ್ವೇತಾ ಹತ್ತಿರ ಅವರ ಆಫೀಸ್ನಲ್ಲಿ ಕೆಲಸ ಕೇಳಿದಳು. ಶ್ವೇತಾ ನಿಖಿಲ್ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದಂತೆ ನಿಖಿಲ್ ಜೊತೆ ವಂದನಾ ಕೆಲಸದ ಬಗ್ಗೆ ಮಾತನಾಡಿದರೆ ನಿಖಿಲ್ಗೆ ವಂದನಾಗೆ ಕೆಲಸ ಕೊಡಬೇಕು ಅಂತ ಆಸೆ ಇದ್ದರು. ಆದರೆ ಯಾವುದೇ ಕೆಲಸ ಖಾಲಿ ಇರಲಿಲ್ಲ ಅವರ ಆಫೀಸ್ನಲ್ಲಿ. ಅದೂ ಅಲ್ಲದೆ ಅವನೊಬ್ಬನೇ ಇದನ್ನು ತೀರ್ಮಾನ ಮಾಡುವುದಕ್ಕೂ ಆಗಲ್ಲ. ಯಾಕಂದರೆ ಅವನ ಅಪ್ಪ ಚಿಕ್ಕಪ್ಪನನ್ನು ಕೇಳಿ ಆಮೇಲೆ ಒಪ್ಪಿಸಬೇಕಿತ್ತು. ಅವನು ಇರೋ ವಿಷಯ ಹೇಳಿ ನನಗೆ 2 ದಿನ ಟೈಮ್ ಕೊಡು ಶ್ವೇತಾ, ವಿಚಾರಿಸಿ ಹೇಳ್ತೀನಿ ಅಂತ ಹೇಳ್ತಾನೆ. ಸರಿ ಕಣೋ, ಆದಷ್ಟು ಬೇಗ ಹೇಳು ಅಂತ ಹೇಳುತ್ತಾಳೆ ಶ್ವೇತಾ. ವಂದನಾಳ ಕೆಲಸದ ವಿಚಾರ ಹೇಳಿದಾಗ ನಿಖಿಲ್ನ ಹಾರ್ಟ್ ಮತ್ತು ಮನಸ್ಸಿನಲ್ಲಿ ನೂರಾರು ಚಿಟ್ಟೆ ಹಾರಾಡಿದಂತೆ ಆಗಿತ್ತು. ವಂದನಾ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಡೈಲಿ ಅವಳನ್ನು ನೋಡಬಹುದು ಅಂತ ಅಂದುಕೊಂಡೆ. ಅಪ್ಪ ಮತ್ತು ಚಿಕ್ಕಪ್ಪನನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕು ಅಂತ ಅಂದುಕೊಂಡು ಆಫೀಸ್ಗೆ ಹೋಗುತ್ತಾನೆ. ಆಫೀಸ್ಗೆ ಬಂದ ನಿಖಿಲ್ನನ್ನು ಎದುರುಗೊಳ್ಳುತ್ತಾಳೆ ಅವನ PA ಸ್ಮಿತಾ. ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಅವನ ಅವತ್ತಿನ ಶೆಡ್ಯೂಲ್ನೆಲ್ಲ ಹೇಳುತ್ತಾಳೆ. ಸರ್, ನನ್ನ ಮದುವೆ ಸೆಟ್ ಆಗಿದೆ. ಮುಂದಿನ ತಿಂಗಳು ನನ್ನ ಮದುವೆ. ಖಂಡಿತ ನೀವೆಲ್ಲರೂ ಬರಬೇಕು ಸರ್. ನಾಗರಾಜ್ ಮತ್ತು ಕೀರ್ತಿ ಸರ್ಗೂ ಕೂಡ ಹೇಳ್ತೀನಿ. ಮತ್ತು ಮದುವೆ ಆದಮೇಲೆ ನಾನು ನನ್ನ ಗಂಡನ ಜೊತೆ ಬೇರೆ ದೇಶಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಇದು ನನ್ನ ರೆಸಿಗ್ನೇಷನ್ ಲೆಟರ್ ಅಂತ ಹೇಳಿ ಲೆಟರ್ ಕೊಟ್ಟು, ಹಾಗೆ ಇನ್ನೊಬ್ಬರು ನನ್ನ ಜಾಗಕ್ಕೆ ಬರುವವರೆಗೂ ನಾನು ಕೆಲಸ ಮಾಡಿ ಅವರಿಗೆಲ್ಲ ಹೇಳಿಕೊಟ್ಟು ಒಪ್ಪಿಸಿ ಹೋಗ್ತೀನಿ. ಹಾಗೆ ಆದಷ್ಟು ಬೇಗ PA ಕ್ಯಾಂಡಿಡೇಟ್ಗೆ ಇಂಟರ್ವ್ಯೂಗೆ ಕಾಲ್ ಮಾಡಿ ಸರ್ ಅಂತ ಹೇಳುತ್ತಾಳೆ ಅವನ PA ಸ್ಮಿತಾ ಹೇಳಿದ್ದನ್ನೆಲ್ಲ ಕೇಳಿದ ನಿಖಿಲ್, ಸರಿ ಸ್ಮಿತಾ, ನಾನು ಅಪ್ಪನ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಸ್ಮಿತಾ ಹೋದ ಕೂಡಲೇ
ನಿಖಿಲ್ 2 ಸ್ಟೆಪ್ ಹಾಕಿದ್ದು ಸುಳ್ಳಲ್ಲ. ಮಗ ಲಡ್ಡು ಬಂದು ಬಾಯಿಗೆ ಬಿತ್ತು ಅಲ್ವಾ ಅಂತ ಅಂದುಕೊಂಡು ಅವನಂತೂ ಫುಲ್ ಖುಷಿಯಾಗಿದ್ದ. ಹೇಗಾದರೂ ಸರಿ ಅಪ್ಪನನ್ನು ಒಪ್ಪಿಸಬೇಕು ಅಂತ ಅಂದುಕೊಂಡು ಅವನ ಅಪ್ಪ ಚಿಕ್ಕಪ್ಪನನ್ನು ಹುಡುಕಿಕೊಂಡು ಅವರ ಕ್ಯಾಬಿನ್ಗೆ ಹೋಗುತ್ತಾನೆ. ಅಪ್ಪ ಮತ್ತು ಚಿಕ್ಕಪ್ಪನನ್ನು ಹುಡುಕಿಕೊಂಡು ಅವರ ಕ್ಯಾಬಿನ್ಗೆ ಹೋದ ನಿಖಿಲ್ ಸ್ಮಿತಾ ಕೆಲಸ ಬಿಡುತ್ತಿರುವ ವಿಷಯ ಮತ್ತು ಶ್ವೇತಾ ವಂದನಾ ಬಗ್ಗೆ ಹೇಳಿದ್ದು ಎಲ್ಲ ಹೇಳಿ ವಂದನಾಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಕೆಲಸ ಚೆನ್ನಾಗಿ ಮಾಡಿಕೊಂಡು ಹೋಗುತ್ತಾಳೆ, ತುಂಬ ಬುದ್ಧಿವಂತೆ ಅಂತ ಶ್ವೇತಾ ಅನಗ ಹೇಳ್ತಿದ್ದರು. ಕಂಪ್ಯೂಟರ್ ಕೂಡ ಕಲಿತಿದ್ದಾಳೆ, ನಮಗೆ ಅನುಕೂಲ ಕೂಡ ಆಗುತ್ತೆ. ಬೇಗ PA ಸಿಕ್ಕರೆ ಸ್ಮಿತಾ 1 ತಿಂಗಳು ಮಾತ್ರ ಇರ್ತಾಳಂತೆ. ನಾವು ಇಂಟರ್ವ್ಯೂಗೆ ಕರೆದು ನಂತರ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಲು ತುಂಬ ಸಮಯ ಆಗುತ್ತೆ. ಇದು ನನ್ನ ಅಭಿಪ್ರಾಯ ಅಪ್ಪ. ನೀವು ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಒಂದು ಸಲ ಯೋಚಿಸಿ ಶ್ವೇತಾ ಹತ್ತಿರ ಹೇಳಿ ವಂದನಾಗೆ ಕೆಲಸ ಕೊಡೋದಿದ್ದರೆ ಅಂತ ಹೇಳುತ್ತಾನೆ ನಿಖಿಲ್. ನಿಖಿಲ್ ಹೇಳಿದ್ದನ್ನು ಕೇಳಿದ ನಾಗರಾಜ್ ಮತ್ತು ಕೀರ್ತಿ, ಸರಿ ನಿಖಿಲ್, ಇದರಲ್ಲಿ ಯೋಚಿಸುವುದು ಏನೂ ಇಲ್ಲ. ನೀನು ಹೇಳುತ್ತಿರೋದು ಸರಿ ಇದೆ. ನೀನೇ ಶ್ವೇತಾ ಹತ್ತಿರ ಆ ಹುಡುಗಿಗೆ ನಾಳೆ ಇಂಟರ್ವ್ಯೂಗೆ ಬರುವುದಕ್ಕೆ ಹೇಳು. ಆದಷ್ಟು ಬೇಗ ಸ್ಮಿತಾ ಆ ಹುಡುಗಿಗೆ ಎಲ್ಲ ಕೆಲಸ ಹೇಳಿಕೊಡಲಿ. ಪಾಪ ಅವಳಿಗೂ ಮದುವೆಗೆ ತುಂಬ ಕೆಲಸ ಇರುತ್ತೆ ಅಂತ ಹೇಳಿ ಅವರ ಕೆಲಸದಲ್ಲಿ ತೊಡಗುತ್ತಾರೆ. ಓಕೆ ಅಪ್ಪ ಅಂತ ಹೇಳಿ ತನ್ನ ಕ್ಯಾಬಿನ್ಗೆ ಬಂದು ಶ್ವೇತಾಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾನೆ. ಅವಳಿಗೂ ವಿಷಯ ಕೇಳಿ ತುಂಬ ಖುಷಿಯಾಗಿತ್ತು. ವಂದನಾಗೆ ಇಂಟರ್ವ್ಯೂಗೆ ಬರಲು ಹೇಳಿದ್ದ ನಿಖಿಲ್ ಮಾತನ್ನು ಕೇಳಿ ಶ್ವೇತಾಗೆ ತುಂಬ ಖುಷಿಯಾಗಿತ್ತು. ಸರಿ ನಿಖಿಲ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಫೋನ್ ಮಾಡಿ ಇಂಟರ್ವ್ಯೂಗೆ ರೆಡಿ ಆಗಲು ವನಾಗೆ ಹೇಳ್ತೀನಿ ಅಂತ ಹೇಳುತ್ತಿದ್ದಂತೆ, ಹೇ ಥೂ, ಏನೇ ಪೇತಾ ನೀನು, ಅಷ್ಟು ಚೆನ್ನಾಗಿರೋ ಹೆಸರನ್ನ ವನ ಪನ ಅಂದುಕೊಂಡು ಅಚ್ಚುಕಟ್ಟಾಗಿ ವಂದನಾ 1 ಅಂತ ಕರೆಯೋದು ಬಿಟ್ಟು ವನ ಅಂತೆ ವನ. ನಿಖಿಲ್ ಹೇಳಿದಾಗ, ಹೋಗೋ ನೀನು, ಶ್ವೇತಾ ಅಂತ ಅಷ್ಟು ಚೆನ್ನಾಗಿರೋ ಹೆಸರನ್ನ ಪೇತಾ ಅಂತ ಕರೆಯೋಲ್ವಾ? ಅವಳು ನನ್ನ ಫ್ರೆಂಡ್, ಹೇಗಾದರೂ ಕರಿತೀನಿ, ನನ್ನ ಇಷ್ಟ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಶ್ವೇತಾ ಹೇಳಿದ್ದನ್ನು ಕೇಳಿ ನಗುತ್ತಾ, ಅಯ್ಯೋ ಒಳ್ಳೆ ಕೋತಿ ಸವಾಸ ಅಂತ ಅಂದುಕೊಂಡು ಕೆಲಸದ ಕಡೆ ಗಮನ ಕೊಡುತ್ತಾನೆ ನಿಖಿಲ್. ಶ್ವೇತಾ ನಿಖಿಲ್ ಫೋನ್ ಕಟ್ ಮಾಡಿ ವಂದನಾಗೆ ಫೋನ್ ಮಾಡಿ, ನಿನ್ನ ರೆಸ್ಯೂಮ್ ಎಲ್ಲ ರೆಡಿ ಮಾಡ್ಕೊಳ್ಳೆ ವಂದನಾ, ನಾನೇ ಬಂದು ನಿನ್ನ ನಮ್ಮ ಆಫೀಸ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಯಾಕೆ ನಿಮ್ಮ ಮನೆಯಲ್ಲಿ ಒಪ್ಪಿದ್ರ ನನಗೆ ಕೆಲಸ ಕೊಡೋಕೆ ಅಂತ ಕೇಳುತ್ತಾಳೆ ವಂದನಾ. ಹ್ಞೂ ಕಣೆ ವನದೇವಿ, ಈಗಿನ್ನೂ ನಿಖಿಲ್ ಫೋನ್ ಮಾಡಿ PA ಕ್ಯಾಂಡಿಡೇಟಾಗಿ ತೆಗೆದುಕೊಳ್ತಾರೆ ಅಂತ ಶ್ವೇತಾ ಹೇಳಿದರೆ, ಶ್ವೇತಾ ವಂದನಾಳಿಗೆ ನೀನು PA ಆಗಿ ಸೆಲೆಕ್ಟ್ ಆಗಿದೆಯಾ ಕಣೆ ಅಂತ ಹೇಳಿದಾಗ ಆಶ್ಚರ್ಯದಿಂದ, ಶ್ವೇತಾ ತಮಾಷೆ ಮಾಡಬೇಡ ಕಣೆ, ನನ್ನದಿನ್ನೂ ಡಿಗ್ರಿನೇ ಮುಗ್ದಿಲ್ಲ, ಅಂಥದ್ರಲ್ಲಿ ನನ್ನ ಕ್ವಾಲಿಫಿಕೇಷನ್ಗೆ ನಿಮ್ಮ ದೊಡ್ಡ ಆಫೀಸ್ನಲ್ಲಿ PA ಪೋಸ್ಟ್ ಕೊಡ್ತಾರಾ? ತಮಾಷೆಗೂ ಒಂದು ಮಿತಿ ಇರುತ್ತಮ್ಮ, ನಿಜ ಹೇಳೆ ಶ್ವೇತಾ ಅಂತ ಅಂದರೆ, ನಿಜ ಕಣೆ, ಈಗ ಯಾಕೆ ಆ ಮಾತು? ನಾಳೆ ಶಾರ್ಪ್ 10ಗೆ ರೆಡಿಯಾಗಿರು, ನಾನು ಬಂದು ಕರೆದುಕೊಂಡು ಹೋಗ್ತೀನಿ ಆಯಿತಾ ಅಂತ ಹೇಳಿ, ಬಾಯ್ ವನ, ನನಗೆ ಕೆಲಸ ಇದೆ, ನಾಳೆ ಮರೆಯಬೇಡ ಅಂತ ಹೇಳಿ ಶ್ವೇತಾ ಫೋನ್ ಕಟ್ ಮಾಡಿದ್ರು. ವಂದನಾ ಇನ್ನೂ ಶಾಕ್ನಲ್ಲೇ ಇದ್ದಳು. ತನ್ನ ಕೆಲಸದ ವಿಷಯ ಕೇಳಿದ ವಂದನಾ ಇನ್ನೂ ಶಾಕ್ನಲ್ಲೇ ಇದ್ದಳು. ಶ್ವೇತಾ ಹೇಳಿದ್ದು ನಿಜನೋ ಸುಳ್ಳೋ ನೋಡೋಣ, ನಾಳೆ ಅವರ ಆಫೀಸ್ಗೆ ಹೋದರೆ ಗೊತ್ತಾಗತ್ತೆ. ಅದಕ್ಕೂ ಮೊದಲು ಅಣ್ಣನಿಗೆ ಈ ವಿಷಯ ಹೇಗಪ್ಪ ಹೇಳೋದು? ಈ ವಿಷಯ ಹೇಳಿ ಒಪ್ಪಿಸಬೇಕು. ಅಷ್ಟು ಸುಲಭವಾಗಿ ಅಣ್ಣ ಒಪ್ಪಲ್ಲ, ಹೇಗಾದರೂ ಮಾಡಿ ಒಪ್ಪಿಸಬೇಕು ಅಂತ ಅಂದುಕೊಂಡು ಅವಳು ತನ್ನ ಕೆಲಸದ ಕಡೆ ಗಮನ ಕೊಡ್ತಾಳೆ. ಇತ್ತ ಕಾಲೇಜಿನಲ್ಲಿ ವಸಂತ್ ಅಂದರೆ ಪ್ರಿನ್ಸಿಪಲ್ಗೆ ತುಂಬ ಇಷ್ಟವಾಗಿದ್ದ. ಅವನ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಕೆಲಸದಲ್ಲಿನ ಶ್ರದ್ಧೆ, ಚುರುಕುತನ ಎಲ್ಲದರಲ್ಲೂ ವಸಂತ್ ಪರ್ಫೆಕ್ಟ್ ಆಗಿದ್ದ. ಅವನಿಗೆ ಈ ವರ್ಷದ ಟೈಮ್ ಟೇಬಲ್ ರೆಡಿ ಮಾಡಲು ಮತ್ತು ಅಡ್ಮಿಷನ್ ಎಲ್ಲ ನೋಡಿಕೊಳ್ಳಲು ಹೇಳಿದರು ಪ್ರಿನ್ಸಿಪಲ್. ರಜದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನಿಗೆ ಬೋನಸ್ ಅಮೌಂಟ್ ಕೂಡ ಬರುತ್ತಿತ್ತು. ಈ ವರ್ಷದ ಟೈಮ್ ಟೇಬಲ್ ರೆಡಿ ಮಾಡಲು ಪ್ರಿನ್ಸಿಪಲ್ ಅವನಿಗೆ ಹೇಳಿದರು. ಈ ಸಲ ಅವನೇ ಖುದ್ದಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ ರೆಡಿ ಮಾಡಿದ್ದರಿಂದ ಅವನು ಯಾವ ಕ್ಲಾಸಿಗೆ ಹೋಗುತ್ತಿದ್ದನೋ ಅದರ ಪಕ್ಕದ ಕ್ಲಾಸ್ ಅವಳಿಗೆ ಅಲರ್ಟ್ ಮಾಡಿದ್ದ. ಆ ಒಂದು ನೆಪದಲ್ಲಿ ಅವರನ್ನು ಕಣ್ತುಂಬಿಕೊಳ್ಳಬಹುದು. ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಅಭಿಪ್ರಾಯ ಇದೆ ಅಂತ ತಿಳಿದುಕೊಂಡು ನನ್ನ ಮನಸ್ಸಿನ ಭಾವನೆಯನ್ನು ಅವರ ಹತ್ತಿರ ಹೇಳಿಕೊಳ್ಳಬಹುದು ಅಂತ ಅವನ ಅನಿಸಿಕೆ ಮತ್ತು ಅಭಿಪ್ರಾಯ. ನೋಡೋಣ, ಅವಳು ಅವನ ಮನಸ್ಸಿನ ಭಾವನೆ ಅರಿಯುವಳ ಅಥವಾ ಅವನು ಅವಳ ಮನಸ್ಸಿನ ಭಾವನೆ ಅರಿಯುವನ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸದಾ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಅಕ್ಷರ ದೋಷ ಅಥವಾ ತಪ್ಪಿದ್ದಲ್ಲಿ ಮುಕ್ತವಾಗಿ ಹೇಳಿ ತಿದ್ದಿಕೊಳ್ಳುವೆ. ಇಂತಿ ನಿಮ್ಮ ಪ್ರೀತಿ ಅಭಿಮಾನಿ ರೇಖಾ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್.
ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.